ದುಡಿಯುವ ಕಾರ್ಮಿಕರ ಕಾರ್ಡ್ ರದ್ದು ಆರೋಪ. ಕಾರ್ಮಿಕ ನಿರೀಕ್ಷಕರ ಕಚೇರಿಗೆ ಮುತ್ತಿಗೆ ಹಾಕಿದ ಕಾರ್ಮಿಕರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಕಾರ್ಮಿಕ ಇಲಾಖೆಯವರು ನಿಜವಾದ ಕಾರ್ಮಿಕರ ಕಾರ್ಡುಗಳನ್ನು ರದ್ದುಪಡಿಸಿ ದುಡಿಯುವ ಕಾರ್ಮಿಕ ಕಾರ್ಡ್ ಅನ್ನು ರದ್ದು ಮಾಡಿದ್ದಾರೆ ಮತ್ತು ಇತರ ವ್ಯಾಪಾರಸ್ಥರ ಕಾರ್ಡುಗಳನ್ನು ಮುಂದುವರಿಸಿದ್ದಾರೆ ಎಂದು ಆರೋಪಿಸಿ ವಿವಿಧ ಕಾರ್ಮಿಕರು ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಕಾರ್ಮಿಕ ಇಲಾಖೆಗೆ ಮುತ್ತಿಗೆ ಹಾಕಿ ಘಟನೆ ನಡೆಯಿತು. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರು ಕಾರ್ಮಿಕ ಇಲಾಖೆ ಎದುರು ಸರದಿ ಸಾಲಿನಲ್ಲಿ ನಿಂತು ಆಕ್ಷೇಪಣೆಯನ್ನು ಸಲ್ಲಿಸುತ್ತಿದ್ದರು. ಈ ಸಮಯದಲ್ಲಿ ಕಾರ್ಮಿಕ ನಿರೀಕ್ಷಕ ನಾಗರಾಜ್ ಸ್ಥಳಕ್ಕೆ ಬರುತ್ತಿದ್ದಂತೆ ಎಲ್ಲ ಕಾರ್ಮಿಕರು ಒಟ್ಟಿಗೆ ಸೇರಿ ನಮಗೆ ನ್ಯಾಯ ಒದಗಿಸಿಕೊಡುವಂತೆ ಮುತ್ತಿಗೆ ಹಾಕಿದರು. ಕಾರ್ಮಿಕ ಇಲಾಖೆ ಅಧಿಕಾರಿಗಳು ಕಳೆದ ವಾರದಲ್ಲಿ ನಕಲಿ ಕಾರ್ಮಿಕರ ಕಾರ್ಡ್ಗಳನ್ನು ರದ್ದುಪಡಿಸಿದ್ದಾರೆ. ಆದರೆ ಅವರು ರದ್ದುಪಡಿಸಿದ ಲಿಸ್ಟ್ನಲ್ಲಿ ನಿಜವಾದ ಕಾರ್ಮಿಕರ ಹೆಸರುಗಳೇ ಹೆಚ್ಚಾಗಿ ಸೇರ್ಪಡೆಯಾಗಿವೆ ಹೊರತು ನಕಲಿ ಕಾರ್ಮಿಕರ ಕಾರ್ಡ್ ಹೊಂದಿರದವರ ಹೆಸರುಗಳು ಇಲ್ಲ. ಅಧಿಕಾರಿಗಳು ಮಾಡಿದ ತಪ್ಪಿನಿಂದಾಗಿ ನಿಜವಾಗಿ ಕೆಲಸ ಮಾಡುತ್ತಿರುವ ಕಾರ್ಮಿಕರ ಕಾರ್ಡ್ಗಳು ರದ್ದಾಗಿವೆ. ಕೂಡಲೇ ಅಧಿಕಾರಿಗಳು ನಿಜವಾದ ಕಾರ್ಮಿಕರಿಗೆ ನ್ಯಾಯ ಒದಗಿಸಿಕೊಡಬೇಕು, ಇಲ್ಲವಾದಲ್ಲಿ ಮುಂದಿನ ದಿನಮಾನಗಳಲ್ಲಿ ಹೋರಾಟಕ್ಕೆ ಸಜ್ಜಾಗಲಿದ್ದೇವೆ ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ಕಾಮಗಾರಿಯ ಭಾರತೀಯ ಮಜ್ದೂರ್ ಸಂಘ, ಬೆಳಗಾವಿ ಜಿಲ್ಲಾ ಸಮಿತಿ, ರಾಮದುರ್ಗ ಸಂಘಟನಾ ಕಾರ್ಯದರ್ಶಿ ಪ್ರಶಾಂತ್ ಕಲಾದ್ಗಿ, ಪದಾಧಿಕಾರಿಗಳಾದ ಮಾರುತಿ ವಾರ್ತೆಪ್ನವರ್, ಮಂಜು ಕಲ್ಲನ್ನವರ್, ಕಾರ್ಮಿಕ ಮುಖಂಡರಾದ ಬಸುಮಾಳ ಶೆಟ್ಟಿ, ಈರಪ್ಪ ಮಾಳಿ, ಭೀಮ್ಸಿ ಸಿಂಧಿ ಹಾಗೂ ಕಟ್ಟಡ ಕಾರ್ಮಿಕರು ಪಾಲ್ಗೊಂಡಿದ್ದರು. ಅರುವಾಯಿ ಕಟ್ಟಡ ಕಾರ್ಮಿಕ ಅರ್ಜಿ ಸಲ್ಲಿಸಿದ್ರೆ ನೀವು ರಿಜೆಕ್ಟ್ ಮಾಡ್ತಾರೆ. ಆ ಅಮ್ಮನ ಪರಿಸ್ಥಿತಿ ಏನು? ಕಿಡ್ನಿ ಹೋಗೈತೆ ಅಮ್ಮನ್ ಏನ್ ಮಾಡಾಕ ಬರ್ತೈತಿ ನಿಮ್ಗೆ? ಮೊನ್ನೆನು ಈ ಹಿಂದೆ ಕರ್ಕೊಂಬಂದೆ, ಹೊಟ್ಲಿರ್ ಹೆಣ್ಮಗಳನ್ನ ಕರ್ಕೊಂಬಂದು ಪ್ರೊಡ್ಯೂಸ್ ಮಾಡಿದೆ ನಿಮ್ ಕಚೇರಿಗೆ. ಅದನ್ನು ಸತ್ತಾಯಿಸಿ ಅಪ್ರೂವಲ್ ಕೊಡ್ತಾರೆ. ಯಾಕೆ ನಮ್ಮ ಮೇಲೆ ಯಾಕೆ ದೇಶ? ಕಟ್ಟಡ ಕಾರ್ಮಿಕರು ನಮ್ಗೆ ಗೊತ್ತಿರ್ಲಾರ್ದ ಏನಾದ್ರು ಆಗಿದ್ರೆ ನಮ್ಮ ಗಮನಕ್ಕೆ ಅವ್ರು ನೋಟಿಸ್ ಕೊಡ್ಬೇಕು ಸಂಘಕ್ಕೆ. ನೋಡ್ರಿ, ನಿಮ್ಮ ಸಂಘದಿಂದ ಬಂದರೆ ಇವ್ರು ಕಾರ್ಮಿಕರಲ್ಲ, ಅದಕ್ಕೆ ನೋಡಿ ಅಂತ ನಮ್ಗೆ ನೋಟಿಸ್ ಕೊಡ್ಬೇಕು, ನಮ್ಮ ಗಮನಕ್ಕೆ ತರ್ಬೇಕು. ಯಾವುದೋ ಗಮನಕ್ಕೆ ತರಲಾರ್ದ ಎಲ್ಲರೂ ಫೇಕ್ ಅಂದ್ರೆ ಎಲ್ಲರೂ ಕಟ್ಟಡ ಕಾರ್ಮಿಕರಲ್ಲ ಅಂದು ಅವ್ರದಾದ ಸರ್ವಾಧಿಕಾರಿ ತೀರ್ಮಾನ ತಗೊಂಡು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಎಲ್ಲ. ಸರಿ ಸುಮಾರು ವೈರಿಂಗ್ ಕೆಲಸ ಇರ್ಬೋದು, ಹೆಲ್ಪರ್ಗೆ ಒಳಗೆ ಎಲ್ಲ ಬರ್ತೈತಿ. ಇವತ್ತು ವೈರಿಂಗ್ ಮಿಸ್ತ್ರಿ ಮಾಡ್ತಾನೆ, ತನ್ನೊಳಗೆ 8 ಜನ 10 ಜನ ಕೆಲಸ ಮಾಡ್ತಿರ್ತಾನೆ. ಅವ್ನು ತನ್ನಾಗ ಹೆಲ್ಪರ್, ಅವನು ಕೆಲಸಗಾರ ಬರ್ತಾನೆ. ಪೇಂಟಿಂಗ್ ಕೆಲಸ ಮಾಡೋರು, ತರ ಅಗಿಯೋರು, ತರ ಒಂದು ಬಿಲ್ಡಿಂಗ್ ಕಟ್ಟಡ ತರ ಅಗಿಯೋದ್ರಿಂದ ಸ್ಟಾರ್ಟ್ ಆಗಿ ಕೊನೆಯವರೆಗೂ ಸಾಕಷ್ಟು ಜನರು ಅಲ್ಲಿ ಬಂದು ಹೋಗ್ತಾರೆ. ಅಂತಂದ್ರೆ ಇವ್ರಿಗೆ ಏನಾಗ್ಬಿಟ್ಟಿದೆ ಅಂದ್ರೆ, ಅದು ನಾನು ರಾಜಕೀಯ ರೀತಿ ಮಾತಾಡ್ದಂಗೆ ಆಗ್ತೈತಿ. ಹಿಂದಿದ್ದ BJP ಸರ್ಕಾರ ಸಾಕಷ್ಟು ಅನುಕೂಲತೆ ಮಾಡ್ತು. ಈಗಿರೋ ಸರ್ಕಾರ ಅವ್ರದ್ದಾದ ಒಂದು ವೇದಾಗ ಅವ್ರದ್ದು ಒಂದು ಬುದ್ಧಿ ಚಾತುರ್ಯತೆಯಿಂದ ನಿಜವಾದ ಕಟ್ಟಡ ಕಾರ್ಮಿಕರು ಯಾರು ಇರ್ತಾರೆ ಅವ್ರಿಗೆ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ. ಪಾಪ ಇವ್ರಿಗೂ ಟಾರ್ಗೆಟ್ ಕೊಟ್ಟಿದ್ದಾರೆ. ನೋಡ್ರಿ, 10 ಸಲ ಪರೀಕ್ಷೆ ಮಾಡ್ರಿ, 10ಕ್ಕೆ ಇವತ್ತು 10 ಜನ ಇವ್ರು ಅರ್ಜಿ ಹಾಕಿದೀವಿ ಅಂದ್ರೆ 5 ಜನ 50% ಅಲ್ಲ ಅಂತ ತೀರ್ಮಾನ ಅವರಷ್ಟು ಗೌರವ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದಾಗಬಾರ್ದು. 10 ಜನಲ್ಲಿ ಒಬ್ರು ತಪ್ಪಿದ್ರೆ ಅವ್ರಿಗೆ ಬುದ್ಧಿ ಹೇಳ್ಬೇಕು. ನೋಡಮ್ಮ, ಅರ್ಜಿ ಹಾಕ್ಬಾರ್ದು, ನಿನ್ನ ಮೇಲೆ ಶಿಕ್ಷೆ ಆಗ್ತದೆ, ಅಥವಾ ಯಾವ ಸಂಘದ ಆ ಸಂಘದ ಪದಾಧಿಕಾರಿ ಕರೆಸಿ ಇವ್ರು ಹೇಳ್ಬೇಕು. ಕೇಳಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ಹೋಗ್ತಾ ಇದೀವಿ. ನಾಳೆ ನಾಡಿದ್ದು ನಾವು ಲೆಟರ್ ಬರಿತಾ ಇದ್ದೀವಿ, ಧರಣಿ ಕುಂದಿರ್ತಿದ್ದೀವಿ, ಇವ್ರ ಮೇಲೆ ಅನ್ಯಾಯ ಮಾಡ್ತಿದ್ದಾರೆ. ಬಟ್ ಅಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದ್ರೆ, ಮೇಲಧಿಕಾರಿ ಲೇಬರ್ ಆಫೀಸರ್ ಬರ್ತಾರೆ. ಮಾನ್ಯ ರಾಜ್ ಸಾಹೇಬ್ರು ಏನು ಹೇಳ್ತಿದ್ರೆ, ನೀವು ಕೆಳಮಟ್ಟದ ಕಾರ್ಮಿಕ ನಿರೀಕ್ಷಕರ ಹತ್ರ ಹೋಗಿ ನಿಮ್ಮ ಕಟ್ಟಡ ಕಾರ್ಮಿಕರು ಹೌದು ಅಲ್ಲೋ ರಿಜೆಕ್ಟ್ ಆದರೆ ಅವ್ರಿಗೆ ತಿಳಿಸಿ ಹೇಳಿ ಅಲ್ಲಿಂದ ಮಂಜೂರಾತಿ ನೀವು ಮಾಡಿಸಿ ಹಾಕಿಬಿಟ್ರೆ ನಾವಿಲ್ಲಿ ಮಂಜೂರಾತಿ ಬರ್ಬಿಡ್ತೀವಿ. ಅವ್ರು ಬರ್ತಕ್ಕಂಥ ರಿನ್ವಾಲ್ ಆಗಲಿ, ಹೊಸ ಕಾರ್ಡು, ಹೆರಿಗೆ ಅರ್ಜಿ, ಮದುವೆ ಧನಸಹಾಯ, ಮರಣದ ಧನಸಹಾಯ, ವೈದ್ಯಕೀಯ ಧನಸಹಾಯ ಎಲ್ಲ ಆಗಿಬಿಡ್ತೈತೆ. ಇವ್ರದೇ ಮೇನ್ ಫೈನಲ್. ಇವ್ರು ಒಂದು ವೇಳೆ ಉದ್ದೇಶಪೂರ್ವಕ ಮಾಡಿದ್ರು ಮತ್ತು ನಮ್ಮ ಸರ್ಕಾರ ಒಂದು ಇದನ್ನು ಕೊಟ್ಟಿದ್ರು, ಮೇಲ್ಮನವಿ ಅಂತ 90 ದಿವಸ ಟೈಮಿಂಗ್ ಇರ್ತೈತಿ. ಮೇಲ್ಮನವಿ ಮಾಡೋಕೆ 30 ದಿವಸದಲ್ಲಿ ನಾವು ಹೋಗಿ ಇವ್ರು ಮೇಲ್ಮನವಿ ನಾವು ಮಾಡ್ಕೋತೀವಿ. ಪ್ರತಿ ಸಲ ಮೇಲ್ಮನವಿಗೆ ಇವ್ರಿಗೆಲ್ಲ ಹಿಯರಿಂಗ್ ಟೈಪ್, ಕೋರ್ಟ್ ಹಿಯರಿಂಗ್ ಟೈಪ್, ಇವರೆಲ್ಲ ಕೆಲಸ ಬಿಟ್ಟು ಬೆಳಗಾವಿ ಕರ್ಕೊಂಡು ಹೋಗೋಕ್ಕಾಗಂಗಿಲ್ಲ. ಅದಕ್ಕೆ